ಇನ್ನು ಏರ್ ಇಂಡಿಯಾ ಫ್ಲೈಟ್ಗಳಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಹರಿದಾಡ್ತಾ ಇರುವಂತಹ ಸುದ್ದಿ. ಅಂದ್ರೆ ಊಟದ ವಿಚಾರದಲ್ಲಿ ಒಂದಷ್ಟು ಮಹತ್ವದ ಹೆಜ್ಜೆಯನ್ನು ಏರ್ ಇಂಡಿಯಾ ಇಟ್ಟಿದೆ. ಸೊ ಹಾಗಾದ್ರೆ ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡಿದೆ, ಏನಿದು ಮಹತ್ವದ ಹೆಜ್ಜೆ, ಬನ್ನಿ ನೋಡಿ. ಹಿಂದೂ ಸಿಖ್ ಪ್ರಯಾಣಿಕರಿಗೆ ಹಲಾಲ್ ಊಟ ಕೊಡಲ್ಲ. ಏರ್ ಇಂಡಿಯಾ ವಿಮಾನ ಸಂಸ್ಥೆಯಿಂದ ಘೋಷಣೆ. ಟಾಟಾ ಗ್ರೂಪ್ ಒಡೆತನದ ಭಾರತದ ಪ್ರತಿಷ್ಠಿತ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಪ್ರಯಾಣಿಕರಿಗೆ ಪೂರೈಸುವ ಊಟದ ವಿಚಾರದಲ್ಲಿ ಭಾರಿ ಬದಲಾವಣೆ ಮಾಡಿದೆ. ಹಿಂದೂ ಸಿಖ್ ಪ್ರಯಾಣಿಕರಿಗೆ ಇನ್ನು ಮುಂದೆ ಹಲಾಲ್ ಊಟ ನೀಡುವುದಿಲ್ಲ ಅಂತ ಏರ್ ಇಂಡಿಯಾ ಘೋಷಣೆ ಮಾಡಿದೆ. ಈ ಬಗ್ಗೆ ಸಂಸ್ಥೆ ಪ್ರಕಟಣೆ ಹೊರಡಿಸಿದ್ದು, ತನ್ನ ವಿಮಾನಗಳಲ್ಲಿ ಪ್ರಯಾಣಿಸುವ ಹಿಂದೂ ಹಾಗೂ ಸಿಖ್ ಪ್ರಯಾಣಿಕರಿಗೆ ಹಲಾಲ್ ಪ್ರಮಾಣೀಕೃತ ಮಾಂಸಾಹಾರಿ ಊಟ ನೀಡಲ್ಲ ಅಂತ ಹೇಳಿದೆ. ಮುಸ್ಲಿಂ ಪ್ರಯಾಣಿಕರು ಬಯಸಿದ್ರೆ ಹಲಾಲ್ ಊಟ ನೀಡ್ತೀವಿ ಅಂತ ಹೇಳಿದೆ. ಅಲ್ಲದೆ ಹಲಾಲ್ ಪ್ರಮಾಣೀಕೃತ ಊಟಕ್ಕಾಗಿ ಮುಂಚಿತವಾಗಿ ತಿಳಿಸಬೇಕು. ಅಡ್ವಾನ್ಸ್ ಬುಕ್ ಮಾಡಿದ್ರೆ ಹಲಾಲ್ ಪ್ರಮಾಣೀಕೃತ ಊಟ ನೀಡ್ತೀವಿ ಅಂತ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಅಧಿಕೃತ ಘೋಷಣೆ ಮಾಡಿದೆ. ಮುಸ್ಲಿಮೇತರರಿಗೆ ಹಲಾಲ್ ಊಟ ಯಾಕೆ ಹೇರಲಾಗುತ್ತಿದೆ ಎಂಬ ಪ್ರಶ್ನೆ ಹಲವು ವರ್ಷಗಳಿಂದ ಉದ್ಭವವಾಗಿತ್ತು. ಹಲಾಲ್ ಪ್ರಮಾಣೀಕೃತ ಊಟವನ್ನ ಒದಗಿಸುವುದರ ವಿರುದ್ಧ ಸುದೀರ್ಘ ಹೋರಾಟ ಕೂಡ ನಡೆದಿತ್ತು. ಈಗ ಹಿಂದೂ ಮತ್ತು ಸಿಖ್ ಪ್ರಯಾಣಿಕರ ನಂಬಿಕೆಗಳೊಂದಿಗೆ ಊಟದ ಸೇವೆಯನ್ನ ಬದಲಾಯಿಸುವುದಕ್ಕೆ ಏರ್ ಇಂಡಿಯಾ ಮಹತ್ವದ ಹೆಜ್ಜೆ ಇಟ್ಟಿದೆ. ಹರೀಶ್, ಟಿವಿ9, ನವದೆಹಲಿ.